ಕರ್ನಾಟಕದಲ್ಲಿರುವ ಏಕೈಕ ಕೂರ್ಮಾವತಾರಿ ಮಹಾವಿಷ್ಣುವಿನ ದೇವಾಲಯ ಹೊಸದುರ್ಗ ತಾಲೂಕಿನಲ್ಲಿರುವ ಗವಿರಂಗಪುರದಲ್ಲಿ ನೆಲೆಸಿರುವ ಗವಿರಂಗನಾಥ ಸ್ವಾಮಿಯವರ ಪುಣ್ಯಕ್ಷೇತ್ರ. ಇದು ನಮ್ಮಮ್ಮ ಅವರ ಮನೆತನದ ಮನೆದೇವರಾಗಿರುತ್ತೆ. ಹಂಗಾಗಿ ಇವತ್ತು ನಮ್ಮಮ್ಮನ ಅಮ್ಮ ಅಂದ್ರೆ ನಮ್ಮ ಅಜ್ಜಿಯವರು ದೇವ್ರ ಕೆಲಸ ಮಾಡಿದ್ರು. ಟಿಪ್ಟೂರಿಂದ ಕುಟುಂಬ ಸಮೇತರಾಗಿ ಬಂದಿದ್ವಿ. ದೇವ್ರ ಕೆಲಸ ಮಾಡೋರು ಎಲ್ಲರೂ ಫಸ್ಟ್ ದೊಡ್ಡೆಡೆ ಹಾಕಿಸ್ಬೇಕು. ಹಂಗಾಗಿ ಬೆಟ್ಟದ ಮೇಲೆ ದೊಡ್ಡೆಡೆ ತಗೊಂಡು ಶ್ರೀ ಗವಿರಂಗನಾಥ ಸ್ವಾಮಿಯವರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಬೆಟ್ಟದ ಮೇಲೆ ಹೋದ್ವಿ. ಕೆಂಚರಾಯ ಸ್ವಾಮಿಯವರಿಗೆ ದೊಡ್ಡೆಡೆ ಹಾಕೋಕಿನ ಮುಂಚೆ ಗವಿರಂಗನಾಥ ಸ್ವಾಮಿಯವರಿಗೆ ಪೂಜೆ ಮಾಡಿಸ್ಬೇಕಿತ್ತು. ಹಂಗಾಗಿ ಗವಿರಂಗನಾಥ ಸ್ವಾಮಿಯವರಿಗೆ ನಾವು ಪೂಜೆ ಮಾಡಿಸಿದ್ವಿ. ಪೂಜೆ ಆದ್ಮೇಲೆ ಕೆಂಚರಾಯ ಸ್ವಾಮಿಯವರಿಗೆ ದೊಡ್ಡೆಡೆ ಹಾಕಿಸ್ಬೇಕು ಅಂತ ಬಂದ್ರೆ ಫುಲ್ಲು ರಶ್. ಯಾಕಂದ್ರೆ ಶನಿವಾರ ಭಾನುವಾರ ತುಂಬಾ ಜನ ದೇವ್ರ ಕೆಲಸ ಮಾಡ್ತಾರೆ. ಖಾರ ಒಂದಿನ ಸಿಹಿ ಒಂದಿನ. ಹಂಗಾಗಿ ನಾವು ಕೂಡ ಬೇಗ ಬೇಗ ದೊಡ್ಡೆಡೆ ಹಾಕಿಸ್ಬಿಟ್ಟು ಮತ್ತೆ ಚೌಟ್ರಿಗೆ ಹೋಗಿ ಅಡ್ಗೆ ಮಾಡಿ ಮತ್ತೆ ದಾಸಪ್ಪಂಗ್ ಇಕ್ಕಿಸ್ಬೇಕು ಅಂತ ಹೇಳಿ ಬೇಗ ಬೇಗ ದೇವರಿಗೆ ದೊಡ್ಡೆಡೆ ಹಾಕಿಸ್ಬಿಟ್ಟು ಪೂಜೆ ಮಾಡಿಸಿದ್ವಿ. ಈ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಜನ ಭಕ್ತರು ಇದ್ದೀರಾ ಅಂತ ಗೊತ್ತು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಕೆಲವೊಂದು ದೇವ್ರುಗಳನ್ನ ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡಿರಿ. ದೇವರಿಗೆ ದೊಡ್ಡೆಡೆ ಹಾಕಿಸ್ಬಿಟ್ಟು ಚೌಟ್ರಿ ಬಂದು ಸಿಹಿ ಅಡುಗೆ ಮಾಡಿ ದಾಸಪ್ಪಂಗ್ ಆಯ್ತು. ಆದ್ರೆ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ರಾತ್ರಿನೂ ಆಯ್ತು, ದೇವರ ಉತ್ಸವ ಕೂಡ ಶುರುವಾಯ್ತು. ದೇವರ ಉತ್ಸವ ನೋಡ್ಕೊಂಡು ಹಂಗೆ ಉಯ್ಯಾಲೆ ಉತ್ಸವ ಕೂಡ ಇತ್ತು. ನೋಡ್ಕೊಂಡು ಕಣ್ ತುಂಬ್ಕೊಂಡ್ವಿ. ಇದಿಷ್ಟು ಶನಿವಾರದ ಕಾರ್ಯಕ್ರಮ ಆಗಿತ್ತು. ನಾಳೆ ನಾನು ಅಂದ್ರೆ ಭಾನುವಾರ ಕೆಂಚರಾಯ ಸ್ವಾಮಿ ಅವರಿಗೆ ಕುರಿ ಕೋಳಿ ಕಡಿಯುವ ವಿಡಿಯೋದಲ್ಲಿ ಸಿಗ್ತೀನಿ. ಆ ಜಾಗನೇ ಬೇರೆ ಇದೆ ಖಾರ ಮಾಡೋಕೆ. ಆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ ನ ಫಾಲೋ ಮಾಡ್ತೀರಿ.